ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳತನ ಪ್ರಕರಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಿದ್ದಾರೆ. ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಮನೆಯಲ್ಲಿ ಹಣ ಇತ್ತ ಅಥವಾ ಹಣ ಇದ್ದ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕ್ತಾ ಇರುವ ಪೊಲೀಸರು, ಮಾಹಿತಿಯನ್ನ ನೀಡಿ ಅಂತ ನೋಟಿಸ್ ನೀಡಿರುವ ಪೊಲೀಸರು, ಕ್ಯಾಶ್ನಲ್ಲಿ ಅಷ್ಟೊಂದು ಹಣ ಕೊಟ್ಟಿದ್ದು ಯಾರು? ಹಾಗಾದ್ರೆ ಯಾವ ಬ್ಯಾಂಕ್, ಯಾವಾಗ ಹಣ ತಂದಿದ್ದೀರಾ, ಯಾರ ಅಕೌಂಟ್ ಎಂದು ಮಾಹಿತಿಯನ್ನ ನೀಡಲು ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಮನೆ ಕೆಲಸದವರು ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ತಾಯಿ ವಿಚಾರಣೆಯನ್ನ ನಡೆಸಿರುವ ಪೊಲೀಸರು. ಬಹುತೇಕ ಎಲ್ಲರ ವಿಚಾರಣೆ ಕೂಡ ಸಿಗ್ತಿಲ್ಲ, ಆಗ್ತಾ ಇದೆ. ಇನ್ನು ಸಿಗ್ತಿಲ್ಲ ಹಣದ ಸುಳಿವು. ನಟ ದರ್ಶನ್ ಪತ್ನಿ ಮನೆಯಲ್ಲಿ ಹಣ ಕಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣ ಕಳ್ಳತನವಾಗಿದೆ. ಹಣವಿತ್ತು ಎಂಬುದರ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕುವುದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಹಣ ಎಲ್ಲಿಂದ ತಂದಿದ್ದೀರಾ ಅಂತ ಮಾಹಿತಿಯನ್ನ ನೀಡಿ ಅಂತ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಹಣ ಬ್ಯಾಂಕ್ನಿಂದ ತಂದಿದ್ರೆ ಅದರ ದಾಖಲೆಯನ್ನ ಒದಗಿಸುವಂತೆ ಸೂಚಿಸಿರುವ ಪೊಲೀಸರು, ಯಾವ ಬ್ಯಾಂಕ್, ಯಾವಾಗ ನೀವು ಹಣವನ್ನ ತಂದಿದ್ದೀರಾ, ಹಾಗೆ ಯಾರ ಅಕೌಂಟ್, ಚೆಕ್ ನಂಬರ್, ಹೀಗೆ ಅನೇಕ ವಿಚಾರಗಳನ್ನ ಒಳಗೊಂಡಂತೆ ದಾಖಲೆಗಳನ್ನ ಒದಗಿಸಲು ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಇನ್ನೊಂದು ಕಡೆ ಇವರಿಗೂ ಕೂಡ 7ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಮನೆ ಕೆಲಸದವರು ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಹಾಗೆ ವಿಜಯಲಕ್ಷ್ಮಿ ತಾಯಿ ಇವರೆಲ್ಲರನ್ನ ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿದೆ. ಇನ್ನು ಹೀಗೆ ಬಹುತೇಕ ಎಲ್ಲರನ್ನು ಸಹ ವಿಚಾರಣೆ ಮಾಡಿರುವ ಪೊಲೀಸರು, ಆದರೂ ಕೂಡ ಪತ್ತೆಯಾಗದ ಹಣದ ರಹಸ್ಯ.